पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಸಂತ ಋತುವಿನ ವರ್ಣನೆಯನ್ನ ಕವಿಗಳು ಮಾಡ್ತಾ ಇದ್ರು. ಯಾವ ವಸಂತ ಋತುವಿನಲ್ಲಿ ಗಾಳಿ ಬೀಸತ್ತೋ ಆ ಗಾಳಿ ಮಗುವಿನ ಅಂಬೆಗಾಲಿನ ನಡಿಗೆಗೆ ಸಮಾನವಾದ ಗಾಳಿ ಅನ್ನೋದನ್ನ ವರ್ಣನೆ ಮಾಡಿದ್ರು. ಹೀಗೆ ಆ ವಸಂತ ಋತುವನ್ನೇ ವರ್ಣನೆ ಮಾಡ್ತಾ ಕವಿಗಳು ಹೇಳ್ತಾ ಇದ್ದಾರೆ, ವಸಂತ ಋತುವಿನಲ್ಲಿ ಹೆಣ್ಣು ಕೋಗಿಲೆ ಅದರ ಇಂಪಾದ ಧ್ವನಿ ಯಾವ ರೀತಿಯಾಗಿ ಕೇಳಿಸತ್ತೆ ವಸಂತ ಋತುವಿನಲ್ಲಿ ಜನರಿಗೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. वल्लरीषु मलयाचलानिलस्पन्दितासु परपुष्पभामिनी कामदिग्विजयकाहलनादभ्रान्तिदं निनदमातनुते स्म. ವಸಂತ ಋತುವಿನಲ್ಲಿ ಮಲಯ ಪರ್ವತದಿಂದ ಗಾಳಿ ಬೀಸುತ್ತಾ ಇರುತ್ತೆ. ಯಾವಾಗ ಆ ಮಲಯ ಪರ್ವತದ ಗಾಳಿ ಬೀಸತ್ತೋ ಆ ಸಂದರ್ಭದಲ್ಲಿ ಆ ಗಿಡದಲ್ಲಿ ಅನೇಕ ಜಾತಿಯ ಪುಷ್ಪಗಳು, ಸುವಾಸನೆಯನ್ನ ತುಂಬಿದ ಯಾವ ಪುಷ್ಪಗಳು ಇದ್ದಾವೆ ಆ ಪುಷ್ಪದ ಭಾರದಿಂದ ಆ ಗೊಂಚಲಗಳೆಲ್ಲವೂ ಕೂಡ ಕೆಳಗಡೆ ಬಾಗಿದಂತೆ ಆಗಿದ್ದಾವೆ. ಆದ್ರೆ ಈ ಗಾಳಿ ಬೀಸುವಂತಹ ಸಂದರ್ಭದಲ್ಲಿ ಆ ಗೊಂಚಲುಗಳು ಆಚೆ ಈಚೆ ಅತ್ತ ಇತ್ತ ಓಲಾಡ್ತಾ ಇರ್ತಾ ಇದ್ವಂತೆ. ಆಗ ಅಲ್ಲೇ ಕುತ್ಕೊಂಡಿರ್ತಕ್ಕಂತಹ ಯಾವ ಹೆಣ್ಣು ಕೋಗಿಲೆಗಳು ಇದ್ದಾವೆ ಆ ಹೆಣ್ಣು ಕೋಗಿಲೆಗಳು ಅನ್ಕೊಳ್ತಾ ಇದ್ವಂತೆ, ಕಾಮ ಮನ್ಮಥ ಇನ್ನೇನು ತನ್ನ ಸಮಯ ಬಂತು, ನಾನಿನ್ನು ದಿಗ್ವಿಜಯಕ್ಕೆ ಹೊರಡಬೇಕು. ಉದಾಸೀನದಿಂದ ಎದ್ದು ಒಬ್ಬ ಪುರುಷ ಅತ್ಯಂತ ಉತ್ಸಾಹಭರಿತನಾಗಿ ತಾನು ಜಯಶೀಲನಾಗಬೇಕು ಅನ್ನೋ ಭಾವನೆಯಿಂದ ಹೊರಟಾಗ ಯಾವ ಉತ್ಸಾಹ ಆ ಪುರುಷನಲ್ಲಿ ನಾವು ಕಾಣ್ತೇವೋ ಅದೇ ರೀತಿಯಾಗಿರ್ತಕ್ಕಂತಹ ಉತ್ಸಾಹ ಅವನಲ್ಲಿ ಆ ವಸಂತ ಋತುವಿನಲ್ಲಿ ತೋರ್ತಾ ಇದೆ ಅಂತ ಆ ಹೆಣ್ಣು ಕೋಗಿಲಿಗೆ ಮನ್ಮಥನಿಗೆ ಮನ್ಮಥನ ಈ ಒಂದು ಬೆಳವಣಿಗೆ ತೋರ್ತಾ ಇದೆ ಆ ಕೋಗಿಲೆಗಳಿಗೆ. ಅದಕ್ಕೋಸ್ಕರ ಆ ಕೋಗಿಲೆಗಳು ಮನ್ಮಥ ಬರ್ತಿದ್ದಾನೆ, ಅವನಿಗೆ ಈ ಸಮಯದಲ್ಲಿ ಜಯ ಉಂಟಾಗತ್ತೆ, ಹಾಗಾಗಿ ಇನ್ನಾರಿಗೂ ಕೂಡ ಈ ಸಮಯದಲ್ಲಿ ಅವಕಾಶ ಇಲ್ಲ. ಹಾಗಾದರೆ ಆ ಮನ್ಮಥನ ಜಯದ ಸೂಚನೆ ಕುರುಹು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಆ ಕೋಗಿಲೆಗಳು ಪಂಚಮ ರಾಗ ಸಂಗೀತದಲ್ಲಿ ಅನೇಕ ರಾಗಗಳನ್ನ ಹೇಳ್ತಾರೆ. ಅದರಲ್ಲಿ ಕುಹು ಕುಹು ಅನ್ನುವಂತಹ ಪಂಚಮ ರಾಗವನ್ನ ಆ ಕೋಗಿಲೆಗಳು ಹಾಡ್ತಾ ಇದ್ದಾವೋ ಏನೋ ಅಂತ ಅನಿಸ್ತಾ ಇದೆ ಅಂತ ಆ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇಂಥ ವಸಂತ ಋತುವಿನಲ್ಲಿ ಏನಾಗತ್ತೆ, ಚೈತ್ರ ಮಾಸದ ಪ್ರಾದುರ್ಭಾವ ಉಂಟಾಗತ್ತೆ. ಚೈತ್ರ ಮಾಸ ಉಂಟಾಯಿತು ಅಂತ ಅನ್ನೋದನ್ನ ಕವಿಗಳು ಈ ರೀತಿಯಾಗಿ ವರ್ಣನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ.
मल्लिका सुमसमुत्थरजोभिर्वल्लिकाभिरभितः कृतभूषः मारवीरशरधिर्मधुमासः प्रादुरास पथिका सुदुरासः। ಎಲ್ಲಾ ಮಲ್ಲಿಗೆ ಹೂವಿನ ಗಿಡಗಳಲ್ಲಿ ಆ ಮಲ್ಲಿಗೆಯ ಹೂವು ಬಿಡ್ತಾ ಇರ್ತಾವೆ. ಅನೇಕ ಬಳ್ಳಿಗಳಿಂದ ಆ ಮಲ್ಲಿಗೆಯ ಬಳ್ಳಿ ಅಲಂಕೃತವಾಗಿರುತ್ತೆ. ಆ ಬಳ್ಳಿಯ ಮೇಲೆ ಹಾಗೆ ಆ ಹೂವಿನ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂತಹ ಧೂಳಿನ ಕಣಗಳು ಬಿದ್ದಿರ್ತಾವೆ. ಮಲ್ಲಿಕಾ ಸುಮಸಮುತ್ಥರಜೋಭಿಹಿ. ಮತ್ತೆ ಈ ಚೈತ್ರ ಮಾಸ ಹೇಗಿದೆ ಅಂತ ಕೇಳಿದ್ರೆ, ಯಾರಾದರೂ ಕೂಡ ಹೊಸದಾಗಿ ಮದುವೆಯಾದ ಸಂದರ್ಭದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ, ತನ್ನ ಪ್ರಿಯೆಯನ್ನ, ತನ್ನ ಮಡದಿಯನ್ನ ಬಿಟ್ಟು ದೂರ ಇದ್ದರೆ ಈ ಚೈತ್ರ ಮಾಸದಲ್ಲಿ ಆ ಪ್ರೀತಿ ಪಾತ್ರರಿಗೆ ಅತ್ಯಂತ ದುಃಖ ಉಂಟಾಗತ್ತೆ. ಹೇಳ್ತಾರೆ, ಮಾರವೀರ ಶರಧಿಹಿ, ಮನ್ಮಥನೆಂಬ ಯಾವ ಈ ಶೂರನಿದ್ದಾನೆ, ಪರಾಕ್ರಮಿ ಇದ್ದಾನೆ, ಅಂಥ ಪರಾಕ್ರಮಿಯಾದ ಮನ್ಮಥನ ಬತ್ತಳಿಕೆಯಲ್ಲಿ ಈ ಚೈತ್ರ ಮಾಸ ಇದೆ. ಅಂಥ ಚೈತ್ರ ಮಾಸ ಪ್ರಾರಂಭ ಆಯಿತು. ಹಾಗಾದ್ರೆ ಪ್ರತಿಯೊಂದು ಪುಷ್ಪದ ಹೂ ಬಿಡ್ತಕ್ಕಂಥ ಗಿಡದಲ್ಲಿ ಹೊಸದಾಗಿ ಹೂ ಬಿಡ್ತಕ್ಕಂಥ ಸಮಯ ಅಂತ ಹೇಳಿದರೆ ಅದು ಚೈತ್ರ ಮಾಸ. ಆ ಸಂದರ್ಭದಲ್ಲಿ ಯಾವೊಬ್ಬ ಪ್ರಿಯೆ ತನ್ನ ಗಂಡನನ್ನಾಗಲಿ ಅಥವಾ ಗಂಡ ತನ್ನ ಮಡದಿಯನ್ನಾಗಲಿ ಬಿಟ್ಟು ಇರಬಾರದು. ಇದ್ದರೆ ಆ ಸಂದರ್ಭದಲ್ಲಿ ಗಂಡನಿಗೆ ಹೆಂಡತಿಯ ವಿರಹ, ಹೆಂಡತಿಗೆ ಗಂಡನ ಒಂದು ಸಹಜ ಆ ವಿರಹ ವೇದನೆ ತುಂಬಾ ಉಂಟಾಗತ್ತೆ ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಚೈತ್ರ ಮಾಸ ಆರಂಭ ಆಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆನೆ ಚೈತ್ರ ಮಾಸ ಬರಲಿಕ್ಕೆ ಇನ್ನೂ ಸ್ವಲ್ಪ ದಿನ ಇದ್ದಾಗ ಕೋಗಿಲೆ ಹೇಳ್ತಾ ಇತ್ತಂತೆ, ಇನ್ನೇನು ಚೈತ್ರ ಮಾಸ ಆರಂಭ ಆಯಿತು ಅಂತ. ಕೋಗಿಲೆ ತನ್ನ ಧ್ವನಿಯ ಮೂಲಕ ಅದನ್ನ ಘೋಷಣೆ ಮಾಡ್ತಾ ಇದೆಯೋ ಏನೋ ಅಂತ ಹೇಳ್ತಾ ಇದೆ. ಹೇಳ್ತಾರೆ, ಆಗತೋ ಜನಿ ಮಧುರ್ಮಧುರ ಶ್ರೀರ್ಮಾನಮತ್ರ ನನು ಮಂದ ಸಮೀರಃ ಹಂತ ಪಾಂಥ ಜನನ ತ್ಯಜ ಕಾಂತಾಮಿತ್ಯಘುಷ್ಯದಧಿಕಂ ಕಲಕಂಠಃ. ವಸಂತ ಋತು ಬಂತು ಅಂದ್ರೆ ಪ್ರತಿಯೊಬ್ಬ ಪುರುಷನ ಮನಸ್ಸು ಅತ್ಯಂತ ಉಲ್ಲಾಸದಾಯಕವಾಗಿರುತ್ತೆ. ಆ ವಸಂತ ಋತುವಿನ ಮಹಿಮೆಯೇ ಹಾಗಿರಬೇಕೋ ಏನೋ. ಯಾಕೆ, ಅದಕ್ಕೇನು ಕಾರಣ ಅಂತ ಹೇಳಿದ್ರೆ, ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯೋದಯಕ್ಕಿಂತ ಮುಂಚಿನ ಸಮಯದಲ್ಲಿ ಏನಾಗತ್ತೆ, ತಂಪಾದ ತಂಗಾಳಿ ಬೀಸ್ತಾ ಇರತ್ತೆ. ಆ ತಂಪಾದ ತಂಗಾಳಿ ಬೀಸ್ತಾ ಇರೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪುರುಷನ ಮನಸ್ಸು ಕೂಡ ಅತ್ಯಂತ ಆಹ್ಲಾದಕರವಾಗಿರುತ್ತೆ. ತುಂಬಾ ಸಂತೋಷವನ್ನ ಪಡ್ತಾ ಇರ್ತಾನೆ ಆ ವ್ಯಕ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಹೇ ಪಾಂಥ ಜನ, ಯಾವಾಗ್ಲೂ ಊರಿಗೆ ತಿರುಗ್ತಾ ಇರ್ತಕ್ಕಂಥ ಮನುಷ್ಯನೇ, ಸ್ವಲ್ಪ ನಿನ್ನ ಇತರ ವ್ಯಾಪಾರಗಳಿಗೆ ವಿರಾಮವನ್ನ ಹಾಕಿ ಸ್ವಲ್ಪ ನಿನ್ನ ಮಡದಿಗೆ, ನಿನ್ನ ಕುಟುಂಬಕ್ಕೆ ಸಮಯವನ್ನ ಮೀಸಲಾಗಿ ಇಡು. ಕಾಂತಾಂನ ತ್ಯಜ, ಮಡದಿಯನ್ನ ಬಿಡಬೇಡ,
ಕಲಕಂಠ ಅಧಿಕಂ ಅಘುಷ್ಯತ. ಯಾಕೆ ಈ ಸಂದರ್ಭದಲ್ಲಿ ಗಂಡನ ಸನ್ನಿಧಾನ ಹೆಂಡತಿಗೆ ಅಪೇಕ್ಷಿತ ಆದ್ದರಿಂದ ಅವಳು ನಿನ್ನನ್ನು ಅಪೇಕ್ಷೆ ಪಡ್ತಾ ಇರ್ತಾಳೆ. ಹಾಗಾಗಿ ಅವಳನ್ನು ಬಿಟ್ಟು ನೀನು ಎಲ್ಲಿಗೂ ಕೂಡ ಹೋಗಬಾರದು ಅನ್ನೋ ಅರ್ಥದಲ್ಲಿ ಆ ಕೋಗಿಲೆ ವಸಂತ ಋತುವಿನ ಆಗಮನ ಆಯಿತು ಅಂತ ಘೋಷಣೆ ಮಾಡ್ತಾ ಇದೆಯೋ ಏನೋ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಆ ವಸಂತ ಋತುವನ್ನ ವರ್ಣನೆ ಮಾಡ್ತಾ ಮುಂದೆ ಹೇಳ್ತಾರೆ, ವಸಂತ ಋತುವಿನಲ್ಲಿ ಹೂವಿನಲ್ಲಿ ಮಕರಂದ ಎಷ್ಟು ಸಮೃದ್ಧವಾಗಿರುತ್ತೆ, ಯಾವ ರೀತಿ ಧಾರಾಕಾರವಾಗಿ ಆ ಮಕರಂದ ಹೂವಿನಿಂದ ಬೀಳ್ತಾ ಇರುತ್ತೆ ಅನ್ನೋದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಚಂಚಲದ್ಯುತಿ ಸಮದ್ಯುತಿ ಚಂಚತ್ಪಲ್ಲವಾವಲಿ ಪರೀತವನೇಷು ಸ್ಯಂದಮಾನ ಮಧುವರ್ಷಿಷು ಕಾಮಂ ವರ್ಷವಾಸರ ಮಹಾನ್ಯನು ಚಕ್ರುಹು. ವಸಂತ ಋತುವಿನಲ್ಲಿ ಎಲ್ಲಾ ಮರಗಳು ಕೂಡ ಹೊಸದಾಗಿ ಚಿಗುರೆಲೆಯನ್ನು ಬಿಡ್ತಾ ಇರ್ತವೆ. ಹೊಸ ಬೆಳೆ ಬೆಳೆಯೋದು ಆ ಚೈತ್ರ ಮಾಸ ಆರಂಭ ಆದ ಮೇಲೆ ಎಲ್ಲ ವೃಕ್ಷಗಳು ಕೂಡ ಹೊಸದಾಗಿ ಚಿಗುರನ್ನು ಬಿಡ್ತಾ ನೋಡುವವರಿಗೆ ಆನಂದವನ್ನು ಉಂಟು ಮಾಡುತ್ತವೆ. ಮತ್ತೆ ಅಷ್ಟೇ ಅಲ್ಲ, ಮಿಂಚಿನಂತೆ ಯಾವ ರೀತಿ ಮಳೆ ಬರಬೇಕಾದರೆ ಆಕಾಶದಲ್ಲಿ ಮಿಂಚು ತನ್ನ ಪ್ರಕಾಶವನ್ನ ತೋರ್ಪಡಿಸುತ್ತೋ ಇಡೀ ಪ್ರಪಂಚಕ್ಕೆ, ಹಾಗೆ ದಾರಿಯಲ್ಲಿ ಓಡಾಡ್ತಾ ಇರತಕ್ಕಂಥ ಜನರಿಗೆ ಈ ಹೂವುಗಳು ಕೂಡ ಮಿಂಚಿನಂತೆ ಫಳ ಫಳನೆ ಹೊಳಿತಾ ಗಾಳಿಯಿಂದ ಅತ್ತ ಇತ್ತ ಹಂದಾಡ್ತಾ ಚಲಿಸ್ತಾ ಎಲ್ಲರಿಗೂ ಕೂಡ ಮೋದವನ್ನು ಉಂಟು ಮಾಡ್ತಾ ಇದ್ವು. ಚಂಚಲದ್ಯುತಿ ಸಮದ್ಯುತಿ ಚಂಚತ ಪಲ್ಲವಾವಲಿ ಪರೀತವನೇಶು. ಮತ್ತಷ್ಟೇ ಅಲ್ಲ, ಇಂಥ ಸಂದರ್ಭದಲ್ಲಿ ಆ ಹೂವುಗಳು ಅರಳಿರ್ತವೆ. ಅಂಥ ಹೂವಿನಿಂದ ಮಕರಂದದ ಧಾರೆಯೇ ಹರಿತಾ ಇದೆ. ಅದೆಷ್ಟು ಮಕರಂದದ ರಸ! ಹೊಸದಾಗಿ ಹೂ ಹುಟ್ಟಿದಾಗ ವಸಂತ ಋತುವಿನಲ್ಲಿ ಆ ದುಂಬಿಗಳು ಆ ಹೂವಿನಲ್ಲಿ ಇರ್ತಕ್ಕಂಥ ಮಕರಂದವನ್ನ ಹೀರ್ತಾ ರಸವನ್ನ ಕುಡಿತಾ ಇರ್ತವೆ. ಹೀಗೆ ಈ ವಸಂತ ಋತು, ಆ ವಸಂತ ಋತುವಿನ ಹಗಲು ಯಾವ ರೀತಿಯಾಗಿ ಇದೆ ಅಂತ ಕೇಳಿದ್ರೆ, ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾ ಇರ್ತಕ್ಕಂತಹ ಮಳೆಗಾಲದ ಹಗಲು ಯಾವ ರೀತಿಯಾಗಿ ಇರ್ತಾವೋ ಆ ರೀತಿಯಾಗಿ ಈ ವಸಂತ ಋತುವಿನ ಹಗಲುಗಳು ಇದ್ದವು. ಹಾಗಾದ್ರೆ ಇಲ್ಲಿ ಯಾವುದು? ಮಿಂಚಿನ ಸ್ಥಾನದಲ್ಲಿ ಚಿಗುರೆಲೆಗಳು, ಮೋಡಗಳ ಸ್ಥಾನದಲ್ಲಿ ಕಾಡುಗಳು, ನೀರಿನ ಸ್ಥಾನದಲ್ಲಿ ಮಕರಂದ. ಮಳೆಗಾಲದಲ್ಲಿ ಮಳೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಯಾರಾದ್ರೂ ಕೂಡ ಮುಂಚಿತವಾಗಿ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಉಂಟಾ? ಮಳೆ ಬೀಳ್ತಾ ಇದ್ರೆ ಮಳೆಗಾಲದಲ್ಲಿ ಬೀಳ್ತಾನೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಮಳೆಗಾಲದಲ್ಲಿ ಬಟ್ಟೆ ಒಣಗೋದೇ ಕಷ್ಟ ಆಗ್ತಾ ಇತ್ತು. ಈಗಿನ ಕಾಲದಂತ ಮಳೆ ಅಲ್ಲ. ಈಗಿನ ಕಾಲದಲ್ಲಿ ಒಂದೇ ಊರಿನಲ್ಲಿ ಒಂದು ಸ್ಥಳದಲ್ಲಿ ಮಳೆ ಬಿದ್ದರೂ ಕೂಡ ಇನ್ನೊಂದು ಸ್ಥಳದಲ್ಲಿ ಮಳೆ ಬೀಳೋದಿಲ್ಲ. ಇದೆಲ್ಲ ಕಲಿಕಾಲದ ಒಂದು ಮಹಿಮೆ. ಕಲಿಯುಗದ ಕೊನೆ ಕಾಲದಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಮಳೆ ಆಗತ್ತೆ. ಅದೆಷ್ಟು ಚೆನ್ನಾಗಿ ಮಳೆ ಆಗತ್ತೆ ಅಂದ್ರೆ, ಹಸುವಿನ ಕೊಂಬು ಒಂದು ತೊಯ್ದರೆ ಇನ್ನೊಂದು ತೊಯ್ಯೋದಿಲ್ಲ, ಅಷ್ಟು ಜೋರಾಗಿ ಮಳೆ ಬರುತ್ತೆ. ಇವತ್ತಿನ ಕಾಲ ಒಂದೇ ಊರಿನಲ್ಲಿ ಒಂದು ನಗರದಲ್ಲಿ ಮಳೆ ಬಂದರೆ ಅದರ ಪಕ್ಕದ ನಗರದಲ್ಲಿ ಯಾವ ರೀತಿ ಮಳೆ ಬರೋದಿಲ್ಲವೋ ಅದರಂತೆ
ಹಸುವಿನ ಒಂದು ಕೊಂಬು ತೊಯ್ದರೂ ಕೂಡ ಇನ್ನೊಂದು ಕೊಂಬು ತೊಯ್ಯೋದೇ ಇಲ್ಲ. ಅಷ್ಟು ಜೋರಾಗಿ ಕಲಿಕಾಲದಲ್ಲಿ ಮಳೆ ಬರುತ್ತೆ, ಅಷ್ಟು ಮಳೆಯ ಅಭಾವ ಇರುತ್ತೆ ಅನ್ನೋದನ್ನ ಭಾಗವತದ ದ್ವಾದಶ ಸ್ಕಂಧದಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಮಳೆಗಾಲದ ಹಗಲುಗಳು ಯಾವ ರೀತಿಯಾಗಿ ಆ ಪ್ರಜೆಗಳಿಗೆ ಸುಖವನ್ನು ಉಂಟು ಮಾಡುತ್ತೋ ಅದೇ ರೀತಿಯಾಗಿ ಈ ವಸಂತ ಋತುವಿನ ಹಗಲುಗಳು ಕೂಡ ಈ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇರ್ತಕ್ಕಂತಹ ಜನರಿಗೆ ಅತ್ಯಂತ ಸುಖವನ್ನ ಉಂಟು ಮಾಡ್ತಾ ಇದ್ವು ಅನ್ನೋದನ್ನ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಶ್ಲೋಕದಲ್ಲಿ ಕವಿಗಳು ಈ ವಸಂತ ಋತುವಿನಲ್ಲಿ ಆ ದುಂಬಿಗಳು ಹೂವಿನಲ್ಲಿ ಇರತಕ್ಕಂಥ ಮಕರಂದವನ್ನ ಹೀರ್ಲಿಕ್ಕೆ ಸಮೂಹದಲ್ಲಿ ಬಂದ್ಬಿಡ್ತಾವೆ. ಒಂದೇ ದುಂಬಿ ಯಾವತ್ತೂ ಕೂಡ ಬರೋದಿಲ್ಲ. ಅದರಲ್ಲೂ ವಸಂತ ಋತು, ಅದರಲ್ಲೂ ಹೊಸ ಜಾತಿ ಹೂ ಬಿಟ್ಟಾಗ ತಾವು ಒಂದೇ ಮಕರಂದವನ್ನ ಸವಿಯೋದಕ್ಕೋಸ್ಕರ ಬರೋದಿಲ್ಲ. ಸುಮಾರು ಆ ದುಂಬಿಗಳು ಆ ಮಕರಂದವನ್ನ ಹೀರೋದಕ್ಕೋಸ್ಕರ ಅಂತ ಬರ್ತಾವೆ. ಆ ಸಂದರ್ಭದಲ್ಲಿ ಯಾವ ಆ ದುಂಬಿಗಳು ಬರ್ತಾವೋ ಆ ದುಂಬಿಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಕಾಳ ಸರ್ಪದಂತೆ ಇದ್ದಾವೆ. ಹೇಳ್ತಾರೆ, ಮಾರುತಾಭಿಮುಖ ಷಟ್ಪದಮಂಡಲ್ಯಾಕೃತಿ ಸ್ಮೃತಿಭುವಾ ಪಥಿಕೇಶು ಅಂತಕಂ ಮುದಯತಾ ದಿದಿಶೇ ಕಿಂ ಕುಂಡಲೀಕೃತಿವಃ ಕುಟಿಲೇನ. ಹೇಗ್ ಬರ್ತಾ ಇದ್ವು ವಸಂತ ಋತುವಿನಲ್ಲಿ ದುಂಬಿಗಳು ಅಂತ ಹೇಳಿದ್ರೆ, ವಸಂತ ಋತುವಿನಲ್ಲಿ ಗಾಳಿಗೆ ಎದುರಾಗಿ ಆ ದುಂಬಿಗಳು ಬರ್ತಾ ಇದ್ವು. ಹೇಗ್ ಬರ್ತಾ ಇದ್ವು? ಮಂಡಲಾಕಾರವಾಗಿ ಬರ್ತಾ ಇದ್ವು. ಸುತ್ತ ಒಂದು ಗುಂಪನ್ನ ಮಾಡಿಕೊಂಡು ಗಾಳಿಗೆ ಎದುರಾಗಿ ಆ ಪ್ರತಿಯೊಂದು ದುಂಬಿಗಳು ಕೂಡ ಬರ್ತಾ ಇದ್ವು. ಅಂಥ ದುಂಬಿಯ ಸಮೂಹವನ್ನ ನೋಡಿದಾಗ ಹೇಳ್ತಾ ಇದ್ದಾರೆ, ಹೇಗಿದೆ ಆ ದುಂಬಿಗಳ ಸಮೂಹ? ಮನ್ಮಥ ಪುರುಷರನ್ನ ಕೊಲ್ಲೋದಕ್ಕೋಸ್ಕರ ಕಳಿಸಿದ ಕಾಳ ಸರ್ಪದಂತೆ ಇದೆ. ಯಾಕೆ? ಹೆಂಡತಿಯನ್ನ ಬಿಟ್ಟು ಎಲ್ಲೋ ದೂರದಲ್ಲಿ ವಾಸ ಮಾಡ್ತಾ ಇದ್ದೀಯಾ? ಉತ್ತಮವಾದ ಹೆಂಡತಿಯನ್ನ ನಾನು ನಿನಗೆ ಕೊಟ್ಟಿದ್ದೇನೆ, ಅವಳೊಂದಿಗೆ ವಿಹಾರವನ್ನ ಮಾಡೋದು ಬಿಟ್ಟು ಇನ್ನೇನೇನೋ ಮಾಡ್ತಾ ಇದ್ದೀಯಲ್ಲ ನೀನು. ಅದಕ್ಕೋಸ್ಕರ ಯಾರ್ಯಾರು ಈ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ತಮ್ಮ ಹೆಂಡಂದಿರನ್ನ ಬಿಟ್ಟು ಇರ್ತಾರೋ ಅವರೆಲ್ಲರನ್ನೂ ಕೊಲ್ಲೋದಕ್ಕೋಸ್ಕರ ಆ ದುಂಬಿಗಳ ಸಮೂಹವನ್ನೇ ಕಾಳ ಸರ್ಪದಂತೆ ಆ ಮನ್ಮಥ ಕಳಿಸಿದ್ದಾನೋ ಏನೋ. ಯಾಕೆ? ಈ ಮನ್ಮಥ ಜನರನ್ನ ಕೊಲ್ಲಬೇಕಾದ್ರೆ ನಿಧಾನವಾಗಿ ಕೊಲ್ತಕ್ಕಂತಹ ವ್ಯಕ್ತಿ ಅಲ್ಲ. ಯಾಕೆ ಅಂದ್ರೆ ಕಾಮಾತ್ತಾಹಿ ಕಾಳಿದಾಸನ ಒಂದು ವಾಕ್ಯ, ಚೇತನಾ ಚೇತನೇಶು. ಒಬ್ಬ ವ್ಯಕ್ತಿ ಕಾಮದಿಂದ ಪೀಡಿತನಾದ ಸಂದರ್ಭದಲ್ಲಿ ಮನ್ಮಥ ಅವನನ್ನು ಅತ್ಯಂತ ಶೀಘ್ರವಾಗಿ ಆಕರ್ಷಣೆ ಮಾಡಿ ಅವನನ್ನ ಕೊಂದು ಬಿಡ್ತಾನೆ. ಅಂದ್ರೆ ಪೂರ್ತಿ ತನ್ನ ಹತ್ರ ಸೆಳೆದು ಬಿಡ್ತಾನೆ ಅಂತ ಅರ್ಥ.